ವಿಧಾನಸಭೆಯಲ್ಲಿ ಕಮಿಷನ್ ಆರೋಪದ ಬಗ್ಗೆ ಪ್ರಸ್ತಾಪ ಆಗಿದೆ. ಕಮಿಷನ್ ಬಗ್ಗೆ ಪ್ರಸ್ತಾಪಿಸಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್. ಕಾಂಟ್ರಾಕ್ಟರ್ಗಳು 80% ಕಮಿಷನ್ ಆರೋಪ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಕಮಿಷನ್ ಆರೋಪದ ವಿಚಾರ ಪ್ರಸ್ತಾಪ ಆಗಿದೆ. 80% ಕಮಿಷನ್ ಆರೋಪ ಮಾಡಿದ್ದಾರೆ. 36,000 ಕೋಟಿ ಬಾಕಿ ಇದೆ. ಏಪ್ರಿಲ್ ವರೆಗೂ ಗಡುವು ಕೊಟ್ಟಿದ್ದಾರೆ. ಬಾಕಿ ನೀಡದೇ ಇದ್ರೆ ಎಲ್ಲಾ ಕಾಮಗಾರಿಗಳನ್ನ ನಿಲ್ಲಿಸೋದಾಗಿ ಹೇಳಿದ್ದಾರೆ. ನಿಮ್ಮ ಮೇಲೆ ಎಲ್ಲಾ ಕಾಂಟ್ರಾಕ್ಟರ್ಗಳು ಆರೋಪ ಮಾಡ್ತಿದ್ದಾರೆ ಅಂತ ಅಶೋಕ್ ಮಾತಾಡಿದ್ರು. 31 ಜಿಲ್ಲೆಗಳಲ್ಲೂ ಆರೋಪ ಇದೆ ಅಂತ ಅಶೋಕ್ ಹೇಳಿದ್ರು. ಅಶೋಕಣ್ಣ ನಗರಾಭಿವೃದ್ಧಿ ಇಲಾಖೆ ಬರೋದು 11 ಜಿಲ್ಲೆ ಮಾತ್ರ. ಅಶೋಕ್ ಮಾತಿಗೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಹೇಳಿಕೆ ಕೊಟ್ಟರು. 31 ಜಿಲ್ಲೆಗಳಲ್ಲೂ ನಿಮ್ಮ ಪ್ರಭಾವ ಇದೆ ಅಂತ ಸುನಿಲ್ ಕಾಲ್ ಹೇಳಿದ್ರು. ಹೇಳಿದ್ರು ಒಂದು ರೀತಿ ಕಾಂಟ್ರಾಕ್ಟರ್ಗಳದ್ದು ಬಂದಾಗ ಈ ಸುದ್ದಿಗೆ ಬಂದಿದ್ದೇನೆ ಅಷ್ಟೇ. ನಾನು ಚಿಕ್ಕಬಳ್ಳಾಪುರದಲ್ಲಿ ಮುನೇಗೌಡ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂತಾರೆ. ಬಿಲ್ ಬಂದಿಲ್ಲ. ಹಲವಾರು ಬಾರಿ ಕೇಳಿದ್ರು ಕೂಡ ಹಣ ಕೊಟ್ಟಿಲ್ಲ. ಅದಕ್ಕೆ ಅವರ ಆತ್ಮಹತ್ಯೆಯನ್ನ ಮಾಡಲು ಪ್ರಯತ್ನ ಮಾಡಿದ್ದಾರೆ. ನಿಮ್ಮ ಕೈಯಲ್ಲಿ ನನಗನ್ಸುತ್ತೆ ಇವ್ರ ಕೈಯಲ್ಲಿ ಆಡಳಿತ ಮಾಡಕ್ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಹೇಳ್ತಾ ಇದ್ದಾರೆ ಆರ್ಥಿಕ ಪರಿಸ್ಥಿತಿಯನ್ನ ನಾವು ಸುಧಾರಿಸ್ತಾ ಇದ್ದೀರಿ ಅಂತ. ಆರ್ಥಿಕ ಪರಿಸ್ಥಿತಿ ಸಿಕ್ಕ ಎಲ್ಲರ ಮೇಲೂ ಟ್ಯಾಕ್ಸ್ ಹಾಕಿದ್ದೀರಾ. ಕಳೆದ ವರ್ಷ ಸಿದ್ದರಾಮಯ್ಯನವರು ಹೇಳಿದ್ರು ನಾವು ಈ 40% ಕಮಿಷನ್ ಆ ವಿಚಾರವಾಗಿ ಮಾತಾಡ್ತಾ ಹೇಳಿದ್ರು. ನಾವು ಯಾವುದೇ ತೆರಿಗೆಗಳನ್ನ ಹಾಕಲ್ಲ. ಲಂಚದ ಹಣ ಏನು ಹೋಗ್ತಾ ಇದೆ ಅದನ್ನ ಶೇಖರಣೆ ಮಾಡಿ ರಾಜ್ಯದ ಜನತೆಗೆ ಒಳ್ಳೇದು ಮಾಡ್ತೀನಿ ಅಂದ್ರು. ಎಷ್ಟು ಹಾಕಿದ್ದಾರೆ ಅಧ್ಯಕ್ಷರೇ? 56,000 ಕೋಟಿ. ನಾನು ಲೆಕ್ಕ ಮಾಡಿದ್ದೀನಿ. 56,000 ಕೋಟಿ ಟ್ಯಾಕ್ಸ್ ಹಾಕಿರೋದು. ಆಮೇಲೆ ನಮ್ಮದು 40% ಅಂದ್ರಿ. ನಮ್ಮನ್ನ 40% ಅಂದ್ರೆ 4 ಲಕ್ಷ ಬಡ್ಜೆಟ್ ಅಲ್ಲಿ 40% ಅಂದ್ರೆ 1,60,000 ಕೋಟಿ. ಇವೆರಡು ಸೇರಿಸಿದ್ರೆ 2,500 ಲಕ್ಷ ಕೋಟಿ. ಎಲ್ಲೋಯ್ತು? ಇಷ್ಟು ಹಣ ಎಲ್ಲೋಯ್ತು? ಇರ್ಬೇಕಲ್ಲ. ಈಗ ಅದು ಉಳಿಬೇಕು. ಇವ್ರ ಪ್ರಕಾರ ಈ ಟ್ಯಾಕ್ಸ್ ಹಾಕಿದ್ದು ಉಳಿಬೇಕು. ಈ ಹಣ ಯಾರ ಜಾಬ್ಗೆ ಹೋಗ್ತಾ ಇದೆ? ಒಂದು ರೀತಿ ಕಾಂಟ್ರಾಕ್ಟ್